ರಾಷ್ಟ್ರೀಯ ಪಕ್ಷದ ಸದಸ್ಯರು ಅನ್ನೋದನ್ನು ಕೂಡ ಮರೆತು ಗೂಂಡಾಗಳ ರೀತಿಯಲ್ಲಿ ಕೈ ಮಿಲಾಯಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿವರಣೆಯನ್ನ ಕೇಳಿದ್ದಾರೆ ಸಚಿವ ಮುನಿಯಪ್ಪ ಅವರಿಂದ. ಸಚಿವ ಮುನಿಯಪ್ಪ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ. ವಿಧಾನಸೌಧದ ತಮ್ಮ ಕಚೇರಿಗೆ ಕರೆಸಿಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಾಗಿ ಗಲಾಟೆ ಆಯಿತು, ಯಾಕಾಗಿ ಈ ರೀತಿಯ ಗೂಂಡಾವರ್ತನೆ ಆಯಿತು, ಎಲ್ಲದರ ಮಾಹಿತಿಯನ್ನು ತರಿಸಿಕೊಳ್ಳುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹದ್ದು. ಇಲ್ಲಿ ಗಲಾಟೆ ಆಗಿರುವಂತಹದ್ದು ಕೆಎಚ್ ಮುನಿಯಪ್ಪ ಮತ್ತು ಕೊತ್ತೂರು ಮಂಜುನಾಥ್ ಬೆಂಬಲಿಗರ ನಡುವೆ. ಹಾಗಾಗಿ ಕೆಎಚ್ ಮುನಿಯಪ್ಪ ಅವರನ್ನ ಕಚೇರಿಗೆ ಕರೆಸಿಕೊಂಡು ಈ ಗಲಾಟೆಯ ವಿವರಣೆಯನ್ನ ಕೇಳುವಂತಹ ಕೆಲಸವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಎಚ್ ಮುನಿಯಪ್ಪನವರು ಎಂಬ ಮಾಹಿತಿ ಸಿಗ್ತಾ ಇದೆ.